ನಮಸ್ಕಾರ ಕರ್ನಾಟಕ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸೊ ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ವಿಷಯವನ್ನು ತಗೊಂಬಂದಿದ್ದೀನಿ. ಏನಪ್ಪ ಇದು ವಿಷಯ ಅಂದರೆ, ನಾವು ನೀರಾವರಿ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿರುವಂಥ ಸಿಸ್ಟಮು. ಈ ಸಿಸ್ಟಮ್ ಬಗ್ಗೆ ಆಲ್ರೆಡಿ ನಿಮ್ಮ ಹಳ್ಳಿ ಮತ್ತು ಫೇಸ್ಬುಕ್ ಚಾನಲಲ್ಲಿ ನಾನು ಎಳೆಯಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಮತ್ತು ಕರ್ನಾಟಕದ ಆದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನನಗೆ ತುಂಬ ರಿಕಮೆಂಡ್ ಬಂದಿದೆ. ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಲೊಕೇಶನ್ ಎಲ್ಲನೂ ಕೂಡ ಕಳಿಸ್ತಾ ಇದ್ದಾರೆ. ಸೊ ಇದನ್ನು ನಾವು ಈ ಕಾರ್ಯವನ್ನು ಏನಕ್ಕೆ ಮಾಡಬೇಕು ಅಂದರೆ, ನೀರಾವರಿಯನ್ನು ತುಂಬ ಜನ ಎದುರಿಸ್ತಾ ಇದ್ದಾರೆ. ಇವತ್ತು ಅಡಿಕೆ ತೋಟ ಮಾಡಿ ಅರ್ಧ ಇಂಚು, 1 ಇಂಚು, 1.5 ಇಂಚು, 2 ಇಂಚು ಈ ಥರ ನೀರನ್ನು ಬರ್ದೇ ಸರಿಯಾದ ರೀತಿಯಲ್ಲಿ ನೀರನ್ನು ಹಾಯಿಸೋಕ್ಕಾಗ್ದೇ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಇಂಥವ್ರಿಗೆ ನಾವು ಏನು ಪ್ಲ್ಯಾನ್ ಕೊಡ್ಬೋದು, ಸೊ ಯಾವ ರೀತಿ ಇದನ್ನು ಬಗೆಹರಿಸ್ಬೋದು, ಕಡಿಮೆ ನೀರಿನಲ್ಲಿ ಯಾವ ರೀತಿ ನಾವು ತೋಟಗಳನ್ನ ಮೇಂಟೈನ್ ಮಾಡ್ಬೋದು, ಮತ್ತು ಇದನ್ನು ಕಂಪ್ಲೀಟು ನಾವು ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಚಾನಲ್ಲು ಮತ್ತು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಎರಡೂ ಇದರಲ್ಲಿ ನಾವು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನನಗೆ ರಿಕಮೆಂಡ್ಗಳು ತುಂಬ ಕಡೆ ಬಂದಿದೆ. ಅದು ಇಷ್ಟರಲ್ಲೇ ನಿಮಗೆ ಕೆಲಸ ಮಾಡುವಂಥ ಪರಿಗಳನ್ನು ಎಲ್ಲನೂ ಯೂಟ್ಯೂಬ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಆಗ್ತಾ ಹೋಗ್ತಾ ಇದ್ದೀನಿ. ಮತ್ತು ಯಾರ್ಯಾರು ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದು 100% ಕ್ಲಿಯರಿಟಿ ಇರುತ್ತೆ. ಮತ್ತು ನೇರವಾದಂಥ ಒಬ್ಬ ವರ್ಕರ್, ಒಬ್ಬ ರೈತನೂ ಕೂಡ ನಾನು. ಈ ರೈತ ತನ್ನ ಇಡೀ ಜೀವನದಲ್ಲಿ ಅನುಭವಿಸಿರುವಂಥ ನೋವು ಈ ನೀರಾವರಿ ವ್ಯವಸ್ಥೆಯಲ್ಲಿ ಮತ್ತು ಕಳಪೆ ಪದಾರ್ಥಗಳಿಂದ ಆಗಿರುವಂಥ ತೊಂದರೆಗಳು, ಇದನ್ನೆಲ್ಲ ಒಂದು ಫೈನಲೈಸ್ ಆಗಿ ಒಂದು 40 ರಿಂದ 50 ವರ್ಷ ಗಂಟ ಯಾವುದೇ ರೀತಿ ಪ್ರಾಬ್ಲಮ್, 40 ರಿಂದ 45 ವರ್ಷ 50 ವರ್ಷ ಗಂಟ ಪ್ರಾಬ್ಲಮೇ ಬರಲ್ಲ. ಇದು ಆ ಥರ ಗೇಜ್ಗಳು ಪೈಪ್ಗಳು ಹಾಕಿ. ಮತ್ತು ನೀವು ನೋಡ್ಬೋದು, ಈಗ ನಾನು ನಿಮ್ಗೆ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಇದು ಒಂದು ಮೈಕ್ರೋ ಫ್ಲಿಂಕರು, ನಿಮಗೆಲ್ಲ ಗೊತ್ತು, ಸಣ್ಣ ಜಟ್ಟು. ಈ ಜಟ್ಟು ನೀವು ಕಾಲಲ್ಲಿ ಹಿಂಗೆ ತುಣಿ ಮರ್ಚಿ ಮುರಿದಾಗ ಅಮ್ಕಿ ಹಿಂಗೆ ಮತ್ತೆ ಅದು ಹಂಗೆ ಪೊಸಿಷನಲ್ಲಿ ನಿಂತ್ಕೋಬೇಕು. ಇನ್ನು ಯಾವುದೇ ರೀತಿದು ಮುರಿದೋಗೋದಾಗಲಿ ಬೆಂಡಾಗೋದಾಗಲಿ ಆಗಬಾರ್ದು. ಮತ್ತು ಯಾವುದೇ ಜಟ್ಗಳಾಗಲಿ ಕಡಿಮೆ ಕ್ವಾಲಿಟಿದು ನೀವು ಮಾಡಿಸ್ಬಿಟ್ಟು ಸರಿಯಾದ ರೀತಿಯಲ್ಲಿ ಅಳತೆ ಮಾಡ್ದೇ ತೋಟಗಳನ್ನ ಡಿಸ್ಚಾರ್ಜ್ ಎಲ್ಲ ನೋಡ್ದೇ ನೀರಾವರಿ ವ್ಯವಸ್ಥೆಯಲ್ಲಿ ಮಾಡ್ಕೋಬಾರ್ದು. ಕಾರಣ ಏನಂದರೆ, ಈಗ ನೋಡಿ, ನಮ್ಮ ಅಲ್ಲಿಂದ ಹಸಿರಿದ್ದು ಬಾರ್ಡ್ರಲ್ಲಿ ನನ್ನ ತೋಟದ ಎಂಡುವರೆಗೂ ಹಚ್ಚ ಹಸಿರಾಗಿದೆ. ಏನಕ್ಕೆ ಅಂದರೆ, ಕಡಿಮೆ ನೀರಿನಲ್ಲಿ ಇವತ್ತು ಮಳೆಗಾಲ ಆಗ್ತಾಯಿಲ್ಲ. ಸರಿಯಾದ ರೀತಿಯಲ್ಲಿ ರೈತರುಗಳಿಗೆ ನೀರು ಹಾಯಿಸೋದು, 1 ಎಕರೆ ನೀರು ಹಾಯಿಸ್ತೀನಿ ಅಂದರೆ ಇಡೀ ದಿನ ವೇಸ್ಟ್ ಮಾಡ್ತಾರೆ. ಈಗ ನೋಡಿ, ನಂದು 1 ಎಕರೆ ನೀರು ಹಾಯಿಸ್ತೀನಿ ಅಂದರೆ ಕೇವಲ 1 ಅವರ್ 1.25 ಗಂಟೆ ಸಾಕು. ಈ ಥರ ಕ್ವಾಲಿಟಿ ಪೈಪ್ಗಳು ಹಾಕ್ಸ್ಕೊಂಡು ಡಿಸ್ಚಾರ್ಜು ನೋಡ್ಬಿಟ್ಟು ಕಂಪ್ಲೀಟಾಗಿ ನೀವು ಈ ಮೈಕ್ರೋ ಫ್ಲಿಂಕರ್ಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ನಿಮಗೆ ಯಶಸ್ಸು ಖಂಡಿತ. ಆಮೇಲೆ ಈ ಥರ ಮೈಕ್ರೋ ಜೆಟ್ಗಳನ್ನ ನೀವು ಅಳವಡಿಸೋದ್ರಿಂದ ಬಹು ಬೆಳೆಗಳು, ಕೋಕೋ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು. ಈಗ ನೋಡಿ, ನಾವು ಕಾಳುಮೆಣಸು ಗಿಡಗಳೆಲ್ಲ ನಟ್ಟಿದ್ದೀವಿ ಇಲ್ಲಿ. ಸೊ ಏರ್ಮಿಡಿಗಳು ಮಾಡಿ ಕಾಳುಮೆಣಸು ಹಾಕಿದ್ದೀವಿ. ಮತ್ತು ಕೋಕೋ, ಏಲಕ್ಕಿ, ಕಾಫಿ ಈ ಥರ ಬೆಳೆಗಳನ್ನ ಬೆಳೆಯೋದಕ್ಕೆ ಇದು ತುಂಬ ಅತ್ಯುತ್ತಮ. ಇದು ಸುಭಾಷ್ ಪಾಳೇಕರ್ ಅವರೇ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕಲ್ಲಿ ಹೇಳ್ತಾ ಬಂದಿದ್ದಾರೆ. ನೀವು ಸರ್ ಅದು ಎಷ್ಟಾಗುತ್ತೆ, ಎಷ್ಟು ಇಂಚು ಅಗಲ ಕೊಡಬೇಕು, ಏನು ಅಗಲ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕಂತ ಕೇಳ್ದ ಕಾಲ ಕಳಿದೇನೆ. ಚಂದಗಾಲು, ಕ್ಯಾರನಾರ ತಾಲೂಕು, ಮೈಸೂರು ಜಿಲ್ಲೆ. ಈ ಗ್ರಾಮಕ್ಕೆ ಬಂದು ಈ ತೋಟನ ಉಚಿತವಾಗಿ ನೋಡ್ಕೊಂಡೋಗಿ, ಯಾರಿಗೂ ಇಲ್ಲಿ ಹಣ ಇರಲ್ಲ, ಫ್ರೀಯಾಗಿ ಬಂದು ಏನು ಮಾಡಿದ್ದಾರೆ ನೀರಾವರಿ ವ್ಯವಸ್ಥೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಬಂದು ನಿಮ್ಮ ಬಿಡುವಿನ ಟೈಮ್ನಲ್ಲಿ ನೋಡ್ಕೊಂಡೋಗಿ. ಅದು ಬಿಟ್ಬಿಟ್ಟು ಕಮೆಂಟ್ ಹಾಕೊಂಡು ಕೂತ್ಕೊಳ್ಳೋದು, ಏನು ಕೊಟ್ಟಿದ್ದೀರಾ ಅದು ಹೇಳಿ ಇದು ಹೇಳಿ, ಪುರ್ಸತ್ತಿಲ್ಲ, ಯಾರಿಗೂ ಪುರ್ಸತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ನನಗೂ ಪುರ್ಸತ್ತಿಲ್ಲ. ನಾನು ಕೆಲಸಗಳು ಒಪ್ಕೊಂಡಿದ್ದೀನಿ ಮೈಕ್ರೋ ಫ್ಲಿಂಕರ್ದು. ಮತ್ತು ರೈತರುಗಳಿಗೆ 40-50 ವರ್ಷ ಯಾವುದೇ ಪ್ರಾಬ್ಲಮ್ ಬಳ್ದೇ ಇದನ್ನು ಮಾಡಿಕೊಡ್ಬೇಕು. ಸೊ ಇದಕ್ಕೆ ಅಂತ ನುರಿತ ಟೆಕ್ನಾಲಜಿಗಳನ್ನ ತಿಳ್ಕೊಂಡಿರುವಂಥ ನಮ್ಮ ಶ್ರೀಧರಿಯವರು, ಇದು ಅನುಭವದಷ್ಟು ಇಂಜಿನಿಯರ್ಸ್ಗಳನ್ನ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳು ಮತ್ತು ಯಾರ್ಯಾರು ನಮ್ಮ ವ್ಯಾಪ್ತಿಗೆ ಬರ್ತಾರೆ, ಈ ಎಜುಕೇಷನ್ ಸಿಸ್ಟಮಲ್ಲಿ ಯಾರ್ಯಾರು ಬರ್ತಾರೆ, ಇಂಥವ್ರನ್ನ ತಿಳಿದು ಕೆಲಸ ಮಾಡಿಸ್ತಾ ಇರೋದು ಇದು. ಮತ್ತು ಪೈಪ್ಗಳಲ್ಲಿ ಕ್ವಾಲಿಟಿಗಳು ಯಾವುದ್ಯಾವ್ದು ಬರುತ್ತೆ, ಲಾಂಗ್ ಟೈಮ್, ಈಗ 40 ವರ್ಷ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಅಂತ ನೀವು ಸರ್ ನೀವೇ ಮಾಡ್ಸಾಗಿಲ್ಲ 40 ವರ್ಷ ಅದು ಹೆಂಗೆ ಹೇಳ್ಬಿಡ್ತಾ ಇದ್ರಿ ಅಂದರೆ, ಕಣಗಾಲ್ ಬಸವನಹಳ್ಳಿ ಕುಳೇಗೌಡರು ತೋಟಕ್ಕೆ ಹೋಗಿ ನೋಡ್ಕೊಬನ್ನಿ. ಅವ್ರ ತೋಟಕ್ಕೆ ಹಾಕಿರೋದನ್ನ ನೋಡ್ಕೊಂಡು ನಾನು ಇಲ್ಲಿ ಮಾಡಿಸಿರೋಂಥದ್ದು. ನಮ್ಮ ಶ್ರೀಧರಿಯವರು ಅವ್ರ ಮಗನೇ ಮಾಡಿಕೊಟ್ಟಿರೋದಂಥದ್ದು. ಖಂಡಿತ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ರಿಕ್ವೈರ್ಮೆಂಟ್ ಬಂದಿದೆ. ಈಗ ಆಲ್ರೆಡಿ ನಾನು ಸ್ವಲ್ಪ ದಿನದೊಳಗಡೆ ನಿಮ್ಗೆ ಹಾಕ್ತೀನಿ ಯೂಟ್ಯೂಬಲ್ಲಿ. ಮತ್ತು ಫೇಸ್ಬುಕ್ ಚಾನಲಲ್ಲಿ ನಮ್ಮ ಕಾರ್ಯವೈಖರಿ ಜಾಸ್ತಿ ಇದೆ. ಯೂಟ್ಯೂಬಲ್ಲಿ ವಾರಕ್ಕೊಂದು ವೀಡಿಯೋ ಬಿಡ್ತೀವಿ, ಫೇಸ್ಬುಕ್ಕಲ್ಲಿ ಡೈಲಿ ವೀಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಪೇಜ್ಗೆ ಹೋಗ್ಬಿಟ್ಟು ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು. ಖಂಡಿತ ನಾನು ಸಿಗ್ತೀನಿ. ಅಲ್ಲಿ ನೀವು ವೀಡಿಯೋಗಳನ್ನ ನೋಡಿರ್ಬೋದು. ನಂದು ಅಲ್ಲಿ ನಾವು ಮಾತಾಡ್ತಾ ಕೂತಿದ್ದೀವಿ. ಲಾಂಗ್ ಟೈಮ್ ಇವತ್ತೆಲ್ಲ ನೀವೆಲ್ಲ ಹಾಕ್ಸೋ ವಾಲ್ಗಳೆಲ್ಲ ಬರೀ 2 ವರ್ಷ 3 ವರ್ಷ 4 ವರ್ಷ ಬಂದ ದುರ್ಲಾಭ. ಸೊ ನೋಡಿ, ನಾವಿಲ್ಲ ವಾಲ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಈ ವಾಲ್ಗಳೆಲ್ಲ ನಿಮಗೆ 15-16 ವರ್ಷ ಆದರೂ ಏನೋ ಆಗಲ್ಲ, ತೊಂದರೆ ಆಗಲ್ಲ.
ಆ ಥರ ವಾಲ್ಗಳು ಹಾಕ್ತೀವಿ. ಮತ್ತು ಇದಕ್ಕೆ ಬಿಸಿಲಲ್ಲಿ ಇದ್ದರೂ ಕೂಡ ಏನೂ ತೊಂದರೆ ಆಗಬಾರ್ದು, ಆ ರೀತಿ ನಿಮಗೆಲ್ಲ ರಿಕಮೆಂಡ್ಗಳು ಮಾಡಿಕೊಡ್ತೀವಿ. ಈ ಥರ ಇರೋದ್ರಿಂದ ನೀವು ಕೂತಿತ್ತಲ್ಲೇ ನಮಗೆ ಏನು ಹೇಳಿಕೊಟ್ಟಿದ್ದೀರ ನೀವು ಮಾಡ್ಕೊಳಕ್ಕೆ ಟ್ರೈ ಮಾಡೋಕ್ಕೆ ನೋಡ್ತೀರಿ, ಎಲ್ಲಿ ಫೀಸ್ ಜಾಸ್ತಿ ಆಗ್ಬಿಡೋದು ಅಂತ. ಅತಿ ಬುದ್ಧಿವಂತಿಕೆ ಜೀವನದಿಂದ ಮನಸ್ಸನ್ನು ಹಾಳು ಮಾಡುತ್ತೆ. ಅತಿ ಬುದ್ಧಿವಂತಿಕೆ ದಯವಿಟ್ಟು ಮಾಡ್ಕೋಬೇಡಿ. ಯಾಕಂದರೆ ಈಗ ನೋಡಿ, ನಾನು ಮಾತಾಡಿ ಜನಗಳಿಗೆ ಬೇಜಾರಾಗ್ಬಿಟ್ಟು ಇವತ್ತು ಫೇಸ್ಬುಕ್ ಪೇಜಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಏನಪ್ಪ ಅಂದರೆ, ಕೂತಲ್ಲೇ ಮಾಹಿತಿ ಕೇಳೋರು ಎತ್ತಿ ಬಂದು ಇಲ್ಲಿ ನೋಡಿ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ತಿಳಿದು ಪ್ರಮಾಣಿಸಿ ಪ್ರಾಕ್ಟಿಕಲಾಗಿ ಅನುಭವಗಳು ಸಿಗ್ತದೆ ನಿಮಗೆ. ಇಲ್ಲಿ ಹೆಂಗೆ ಮಾಡಿದ್ದಾರೆ ಏನು ಎಲ್ಲ ಸಿಗುತ್ತೆ. ಮತ್ತು ಮಾಡಿಸ್ಬೇಕು ಅಂತಿದ್ರೆ ನೀವು ನಿಮ್ಮದು ಆಧಾರ್ ಕಾರ್ಡು ಮತ್ತು ಲೊಕೇಶನ್ನು ಎರಡನ್ನೂ ಶೇರ್ ಮಾಡಿದ್ರೆ ನಾವು ಒಂದ್ಸಲ ವಿಸಿಟ್ ಮಾಡಿ ಅಳತೆ ಮಾಡಿಕೊಂಡು ಡಿಸ್ಚಾರ್ಜ್ ನೋಡಿ ಕಂಪ್ಲೀಟಾಗಿ ನಿಮಗೆ ಪ್ಲ್ಯಾನ್ಗಳು ಕೊಡ್ತೀವಿ. ಆ ಪ್ಲ್ಯಾನ್ ಬಂದಾದಮೇಲೆ ಏನೇನು ಮೆಟೀರಿಯಲ್ ಬೇಕು ಎಷ್ಟು ಬೇಕು ಎಲ್ಲ ಬಿಲ್ಲು ಹಾಕ್ಕೊಡ್ತೀವಿ. ನೀವೇ ಮೆಟೀರಿಯಲ್ ತಂದು ಕೊಡೋಂಥದ್ದು, ನಾವೇನು ತರೋಲ್ಲ. ಇಲ್ಲಿ ಎಲ್ಲ ನೀವೇ ಮೆಟೀರಿಯಲ್ಲು ಎಲ್ಲ ಕಂಪ್ಲೀಟಾಗಿ ನೀವೇ ತಂದು ಕೊಡಬೇಕು. ಸೊ ಇಲ್ಲಿ ಒಂದೇನಿದೆ ಫೀಸು ಅಷ್ಟು ಮಾತ್ರ ನಾವು ತೊಗೊಳ್ತೀವಿ ಹೊರತು ಮೆಟೀರಿಯಲ್ ಎಲ್ಲ ಜವಾಬ್ದಾರಿ ನಾವು ವಹಿಸ್ಕೊಳ್ಳಲ್ಲ. ಹೇಳ್ತೀವಿ ಯಾವ ಮೆಟೀರಿಯಲ್ ತಂದು ಕೊಡಬೇಕಂತ ಅದೆಲ್ಲ ಹೇಳ್ಕೊಡ್ತೀವಿ. ನೀವೇ ತರಿಸ್ಕೊಡ್ಬೇಕು ಅಂದರೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ, ನೀವು ದುಡ್ಡು ಕೊಡಿ, ನಾವು ಮೆಟೀರಿಯಲ್ ಹಾಕ್ತೀವಿ ಚೆಕ್ ಮಾಡಿ. ಸೊ ಆ ರೀತಿ ಇದೆ ಇದು. ಕಡಿಮೆ ನೀರಿನಲ್ಲಿ ಕಾರ್ಯನಿರ್ವಹಿಸೋಂಥದ್ದು ಇದೆಲ್ಲ. 1.5 ಇಂಚು 2 ಇಂಚು ನೀರಿದ್ರೆ ಸಾಕು ನಿಮಗೆ. 4 ಎಕರೆ ಗಂಟ ಮೇಂಟೈನ್ ಮಾಡೋದು. 2 ಇಂಚು ನೀರಿದ್ರೆ 4 ಎಕರೆಗೆ ನಿಮಗೆ ಆರಾಮಾಗೆ ಯಾವುದೇ ತೊಂದರೆ ಇಲ್ಲದೇ 2 ಇಂಚ್ ನೀರಲ್ಲಿ ಮೇಂಟೈನ್ ಮಾಡುವಂಥ ಪ್ರಕ್ರಿಯೆ ಇದು. ಸೊ ಈಗ ನಾವು 4 ಎಕರೆ ಮೇಂಟೈನ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಗೆ ಹೇಳಿದ್ದು. ಇನ್ನೂ ಏನಪ್ಪ ಸರ್ ನಮ್ಮದು 5 ಎಕರೆ 10 ಎಕರೆ ಇದೆ, ಏನು ಮಾಡೋದು, 2 ಬೋರ್ ಇರಬೇಕಾಯ್ತದೆ, ಅದು ಬೇರೆ ಕಡೆ ಡ್ರಿಪ್ ಮಾಡಿಸ್ತೀವಿ, ಅಲ್ಲಿಂದ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿಸ್ಕೊಡ್ತೀವಿ. ಇದು ನಾವು ಮಾಡ್ತಾರಂಥ ಪ್ರಕ್ರಿಯೆ. ಇಲ್ಲಿ ಪಾರದರ್ಶಕತೆ ಯಾವುದೇ ರೀತಿ ನಿಮಗೆ ಹಣದ ವ್ಯವಹಾರ ಇರಲ್ಲ. ಡೈರೆಕ್ಟಾಗಿ ನಾವು ಬಂದು ವಿಸಿಟ್ ಮಾಡ್ತೀವಿ. ಆ ವಿಸಿಟ್ ಮಾಡಿ ನಿಮ್ಗೆ ಏನಿದೆ ರಿಕ್ವಿರ್ಮೆಂಟ್ ಅದು ಬರ್ಕೊಳ್ತೀವಿ, ಅಳತೆ ಮಾಡ್ಕೊಳ್ತೀವಿ. ವಿಸಿಟಿಂಗ್ ಚಾರ್ಜ್ ಅಂತ ಇರುತ್ತೆ ಸಪ್ರೇಟು. ವಿಸಿಟಿಂಗ್ ಮಾಡಾದ್ಮೇಲೆ ಎಷ್ಟು ಚಾರ್ಜ್ ಅಂತ ಮಾಡ್ತೀವಿ. ಯಾಕಂದರೆ ನಮ್ಮದು ಡ್ರೈವರ್ ಇದ್ದಾನೆ, ಕಾರ್ ಇದೆ, ನಾವು ಸಿಕ್ಕಾಬಟ್ಟೆ ಒಂದು 300-400 ಕಿಲೋಮೀಟ್ರ್ ಗಂಟೆ ರಿಕಮೆಂಡ್ ಬರುತ್ತೆ. ನಾವು ಒಂದಿನ ಎಲ್ಲ ಅಲ್ಲಿಗೆ ಬಂದು ಉಳ್ಕೊಂಡೆಲ್ಲ ಮಾಡಿ ಕಂಪ್ಲೀಟಾಗಿ ಮಾಡ್ಕೊಬಾರ್ದು. ಇದು ಪ್ಲ್ಯಾನ್ ಕೊಟ್ಟು ಬರೋದು. ಸೊ ಇದು ಎಲ್ಲ ನಿಮಗೆ ಆದಮೇಲೆ ಎಷ್ಟು ದುಡ್ಡಾಗುತ್ತೆ ಏನು ಎಲ್ಲನೂ ಹೇಳಿ ನಿಮ್ಗೊಂದು ನಾವು ಕಾಲಿಟ್ಟಿದ್ದ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮೊಂದು 40-50 ವರ್ಷ ಪ್ರಾಬ್ಲಮ್ ಬರ್ದಂಗೆ ನಾವು ಮೇಂಟೈನ್ ಮಾಡಬಾರ್ದು. ಇಲ್ಲಿ ಯಾವುದೋ ರೈತರುಗಳ್ತಾವ ಹುಡುಗಾಟ ಆಡೋಕ್ಕಾಗಲಿ, ರೈತರುಗಳ್ತಾವ ದುಡ್ಡು ಇಸ್ಕೊಂಡು ಆಟ ಆಡ್ಸೋದಾಗಲಿ ಅವೆಲ್ಲ ಸೀನೇ ಇಲ್ಲ. ಯಾವುದು ಫೋನ್ ಪ್ಲೇಯಲ್ಲಿ ದುಡ್ಡು ಇಸ್ಕೊಂಡು ಮತ್ತೆ ನೀವು ದುಡ್ಡು ಹಾಕೋದ್ಮೇಲೆ ಬರ್ತೀವಿ ಅನ್ನೋದು ಇಲ್ಲ. ನೀವು ಪ್ರಾಮಾಣಿಕವಾಗಿ ನಮ್ಮನ್ನು ಕರೆದರೆ ನಾವು ಪ್ರಾಮಾಣಿಕವಾಗಿ ಬಂದು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಆ ಕೆಲಸನ ಏನಿದೆ ಆ ರಿಕ್ವೈರ್ಮೆಂಟ್ ಏನಿದೆ ಅದು ಮಾಡೇ ಮಾಡ್ತೀವಿ. ತಾಳ್ಮೆಯಿಂದ ಇರಬೇಕು, ಆದರೆ ಆ ಥರ ಮಾಡಬಾರ್ದು. ಯಾಕಂದರೆ ನಾವು ಒಂದೊಂದು ತೋಟಗಳು ಒಬ್ಬೊಬ್ಬರು ರೈತರು ಕೂಡ ನಮಗೆ ಇಂಪಾರ್ಟೆಂಟು. ಅದರಲ್ಲೂ ನಾವು ಚಿಕ್ಕ ಇಳುವರಿದಾರರು ನಮ್ಗೆ ಆಲ್ರೆಡಿ 1 ಎಕರೆ ಅರ್ಧ ಎಕರೆ ಇರೋರಿಗೂ ಕೂಡ ಆಲ್ರೆಡಿ ಪ್ಲ್ಯಾನು ಪಾಪ ಅವರು ಆಧಾರ್ ಕಾರ್ಡು ಲೊಕೇಶನ್ ಎಲ್ಲ ಕಳಿಸಿದ್ದಾರೆ. ಅದನ್ನು ನಾವು ಆಲ್ರೆಡಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊ ಬರ್ತಾ ಇದ್ದೀವಿ. ನಾವು ಆ ವೀಡಿಯೋಗಳ್ನ ಹಾಕ್ತೀವಿ ಕೆಲಸ ಮಾಡಿಸೋದನ್ನ. ಇಷ್ಟರಲ್ಲೇ ತಾಳ್ಮೆಯಿಂದ ಇರಿ. ಎಲ್ಲ ಎಕ್ಸಿಟ್ ಆಗ್ತಾಯಿದ್ದಾರೆ, ವೀಡಿಯೋ ಹಾಕ್ಬಿಟ್ಟು ಮಾತಾಡಿ ಸರ್ ಅಂತ. ಯಾವುದೋ ತಾಳ್ಮೆ ಇರಬೇಕು ಮನುಷ್ಯನಿಗೆ. ತಾಳ್ಮೆ ಇಲ್ಲದವ್ರೆ ಯಾವ ಕೆಲಸಗಳು ಆಗೋಲ್ಲ. ಅದರಲ್ಲೂ ನಮ್ಮ ರೈತನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಅದಕ್ಕೆ ಈ ಸಿಸ್ಟಮ್ ಎಲ್ಲ ಹಾಕಿಸ್ತೀನಿ ಅಂದರೆ ರೈತನಿಗೆ ಸಿಕ್ಕಾಬಟ್ಟೆ ಕಾಸ್ಟ್ ಆಗುತ್ತೆ ಇಷ್ಟೆಲ್ಲ ಮಾಡಿಸ್ತೀನಿ ಅಂದರೆ. ಅವರು ಈಗ ಪ್ಲ್ಯಾನ್ ಹೋಗಿ ಎಲ್ಲ ಮಾಡಿ ಡ್ರಾಯಿಂಗ್ ಎಲ್ಲ ಮಾಡಿ ಅವ್ರಿಗೆ ಪ್ಲ್ಯಾನ್ ಕೊಟ್ಟು ಬಂದಿದ್ದೀವಿ. ಇದನ್ನು ನಾವು ಇನ್ಸ್ಟಾಲ್ ಮಾಡ್ಸೋಕೆ ಅವರು ಹಣ ದೊಡ್ಸ್ಕೋಬೇಕು. ಹಂಗನ್ಬಿಟ್ಟು ಇನ್ನೊಬ್ಬನ ಹೋಗೋ ಪ್ಲ್ಯಾನ್ ಆಗಿಬಿಟ್ಟು ಇನ್ನೊಬ್ಬ ಕೊಡೋಕೆ ಅಲ್ಲಿ ಹೋಗಲ್ಲ. ಅವ್ರಿಗೆ ಎಲ್ಲ ರಿಕ್ವೈರ್ಮೆಂಟ್ ಎಲ್ಲ ಮುಗಿದ ಮೇಲೆ ತರಿಸ್ಕೊಡ್ತೀನಿ ಅಂತ ಹೇಳಿದರೆ ಒಂದು ಡೇಟ್ ಕೊಟ್ಟಿದ್ರೆ ಡೇಟಲ್ಲಿ ಆಗುತ್ತೆ ಅಂದರೆ ಬೇರೆ ಆ ಡೇಟು ಇನ್ನೇನು ಹತ್ರದಲ್ಲೇ ಇದೆ ಅಂದ್ಕೊಳ್ಳಿ, ನಾವು ಇನ್ನೊಂದು ಕಡೆ ಹೋಗ್ತೀವಿ, ಅವ್ರಿಗೆ ಎಲ್ಲ ತರಿಸ್ಕೊಟ್ಬಿಡ್ತಾರೆ. ಆ ಡೇಟಲ್ಲಿ ಕೆಲಸ ಮುಗಿಲ್ಲ ಅಂದರೆ ಇವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಇದು ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಬೈ ಒನ್ ಅಂದರೆ ಒಬ್ಬೊಬ್ರದ್ದು ಕೆಲಸ ಮುಗಿಸ್ಕೊಂಡು ಒಕ್ಕಡೆಯಿಂದ ಹೋಗ್ತಾ ಇದ್ದೀವಿ. ಇದು ಯಾಕೆ ಅಂದರೆ ಇದು ಬಿಗ್ನೆಸ್ ಅಲ್ಲ, ಬಿಗ್ನೆಸ್ ಮಾಡೋಕ್ಕೆ ಬಂದಿಲ್ಲ. ಮಾಹಿತಿನ ಕೊಟ್ಟು ನಮ್ಮ ನಾಟಿ ಹಸುಗಳ ಸಂಖ್ಯೆಗಳ ಬಗ್ಗೆ, ನಾಟಿ ಹಸುದು ಏನಿದೆ ಮಾಹಿತಿ, ಆ ನಾಟಿ ಹಸು ಬಗ್ಗೆ ತಿಳಿಸಿ ಜೀವಾಮೃತಗಳನ್ನ ತೊಟ್ಟು ಕೊಡೋದು ಹೆಂಗೆ, ಫಿಲ್ಟ್ರಿಗೇಷನ್ ಕಡಿಮೆ ದುಡ್ಡಲ್ಲಿ ಹೆಂಗೆ ಮಾಡ್ಕೊಳ್ಳೋಂಥದ್ದು, ಸಿಗಾಕೊಳ್ದೇ ಯಾವ ರೀತಿ ನಾವು ರಿಕಮೆಂಡ್ ಮಾಡೋಂಥದ್ದು, ಇದೆಲ್ಲ ಕಂಪ್ಲೀಟ್ ಮಾಹಿತಿ ಒಂದೇ ಸೂರಿನಲ್ಲಿ ಕೊಟ್ಟು ಬರ್ತೀವಿ. ಸುಮ್ಮನೆ ನಿಮ್ಮ ಜೊತೆ ಅಲ್ಲಿ ತಿರುಗಾಡ್ಕೊಂಡು ದುಡ್ಡು ಇಸ್ಕೊಂಡು ಏನೇನೋ ಹೇಳ್ಬಿಟ್ಟು ಬರೋದು. ನೀವು ನೋಡಿ ಅಲ್ಲಿ ಬಂದಾಗ ನಮ್ದು ಎಷ್ಟು ಕೆಲಸ ಹಿಡಿತದೆ ಅಂತ ಅರ್ಥ ಮಾಡ್ಕೊಳ್ತೀರ ಆಗ ನೀವೇ. ಸುಮ್ಮನೆ ಬಾಯಿ ಬಂದಂಗೆ ಕಮೆಂಟ್ ಹಾಕೋದು, ಅದೇಳಿ ಆ ವಾಲ್ಗೆ ಎಷ್ಟಾಯಿತು ಇದೆ ಇವೆಲ್ಲ ಹೇಳೋಕ್ಕಲ್ಲ ನಾನು ಇರೋದು. ನಿಮಗೆ ಬೇಕಾದರೆ ನಾನು ತೋಟದ ಲೊಕೇಶನ್ ಹಾಕ್ತೀನಿ, ಬಂದು ನೋಡಿಕೊಂಡು ವಿಸಿಟ್ ಮಾಡಿ ಮಾಡಿಸ್ಬೇಕೋ ಬೇಡವೋ ಅನ್ನೋದು ನೀವು ಹೋಗಿ. ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲಾಂದರೆ, ತಾಳ್ಮೆ ಇಲ್ಲಾಂದರೆ ಮುಂದಿನ ಬಸ್ಗಳು ತುಂಬ ಬಸ್ಗಳಿವೆ, ಹತ್ತು ಹೋಗಿ. ತಲೆ ಕೆಡಿಸ್ಕೊಳ್ಳೋದು. ಇವತ್ತಿನ ಜನಗಳು ಹಿಂಗೆ ಎಡ್ಗಿ ರಾಜಕೀಯ ವ್ಯವಸ್ಥೆನೂ ಹಾಳು ಮಾಡಿ ಮಡಗಿದ್ದೀರ. ಸಮಯ ಬುದ್ಧಿವಂತಿಕೆ ಕೊಟ್ಟು ಒಳ್ಳೆ ಕೆಲಸಗಾರರಿಗೆ ಕೆಲಸ ಕೊಡಲ್ಲ ನೀವು. ಹಾಳು ಮಾಡಿ ಬನ್ನಿ ತೋರಿಸ್ತೀನಿ ಹೆಂಗೆ ಹಾಳು ಮಾಡೋರು ಅಂತ.
ಇದು ನಮ್ಮ ಪಕ್ಕದ ತೋಟ. ಇವರು ಪಾಪ 1,68,000 ಕೊಟ್ಟು 2 ಎಕರೆಗೆ ಮೈಕ್ರೋ ಫ್ಲಿಂಕರ್ ಅಂತ ಮಾಡಿಸಿದ್ರು. ನಾನು ನಂಬ್ಕೋದ್ನಲ್ಲ ಅಲ್ಲಿ ಕಾಲಲ್ಲಿ ಫಸ್ಟು ಮೀಡಿಯಾದ ಮುಂಚೆ ನೋಡಿದ್ರಲ್ಲ, ಹಂಗೇನಾರು ನಂಬ್ಕೊರಿಯೋದು ಬಡ್ ಅಂತದೆ. ಎಲ್ಲ ಉಳಿಸ್ಬಿಟ್ಟು ಇವಾಗ ಹೊಸ್ದಾಗಿ ಮಾಡಬೇಕು ಅಂದರೆ 3 ವರ್ಷ ಆಗಿಲ್ಲ ಕಣ್ರಿ. ಏನು ಬೆಲೆ ಬೇಡವ ಅದಕ್ಕೆ ದುಡ್ಡಿಗೆ. ಇದಾದಮೇಲೆ ಇನ್ನೊಂದು ಮಾಡಿದ್ರು, ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಡ್ರಿಪ್ಪಿಗೇಷನ್ ಅಂತ ಮಾಡಿದ್ರು. ಕಸ ಗುಡ್ಡೆ ಹಾಕಂಗೆ ಗುಡ್ಡೆ ಹಾಕೋರೆ ಇಲ್ಲಿ. ವೇಸ್ಟ್ ಇದು, ಮುಗೀತು ಕತೆ ಇದ್ರದ್ದು. ಇವಾಗ ಏನೂ ಬೇಡಕ್ಕನಪ್ಪ, ನಮ್ಮದೇ ನಾವು ಹಾಯಿಸ್ಕೊಂಡಿರ್ತೀವಿ ಅಂತಾರೆ, ನೀರು ಕಮ್ಮಿ ಬರ್ತದೆ ಬೋರಲ್ಲಿ. ಸೊ ಈ ರೀತಿ ತೊಂದರೆಗಳು ಪ್ರತಿಯೊಬ್ಬ ರೈತರುಗಳಿಗೂ ಆಗ್ತಿದೆ. ಇದೆಲ್ಲ ಗಮನದಲ್ಲಿಟ್ಕೊಂಡು ನಾವೇನು ಅಳವಡಿಸ್ಕೊಂಡಿದ್ದೀವಿ. ನನ್ನ ತೋಟ ನೋಡಿ ಹೆಂಗಿದೆ, ಒಳಗಡೆ ಮೈಕ್ರೋ ಫ್ಲಿಂಕರಲ್ಲಿ ಎಷ್ಟು ಕೆಲಸ ಮಾಡ್ತಿದೆ. ಅದರೊಳಗಡೆ ಕಮೆಂಟ್ ಹಾಕೋದು, ಅಡಿಕೆ ಕೆಡಬೇಕಾದ್ರೆ ಏನು ಮಾಡೋದು, ಅದು ಬಂದರೆ ಏನು ಮಾಡೋದು, ಅವು ಬಂದರೆ ಏನು ಮಾಡೋದು. ಇದನ್ನು ಕಂಪ್ಲೀಟಾಗಿ ಬ್ರಷ್ ಕಟ್ಟರಲ್ಲಿ ಹೊಡ್ಕೊಂಡ್ರೆ ಆಯಿತು ಅಡಿಕೆ ಕೆಡಗೋ ಟೈಮಲ್ಲಿ. ಅದೇನು ಅದು ಒಂದು ದೊಡ್ಡ ವಿಷಯ. ಮೈಕ್ರೋ ಫ್ಲಿಂಕರ್ಗಳು ಒಂದು ಅತ್ಯುತ್ತಮವಾದಂಥ ಬಹು ಬೆಳೆಗಳಿಗೆ ಅತ್ಯುತ್ತಮವಾದಂಥ ಕೆಲಸ ಅದು ಮೈಕ್ರೋ ಫ್ಲಿಂಕರ್ ಅನ್ನೋದು. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಜಿಲ್ಲೆಗಳಿಗೂ ಹೋಗಿ ನಾವು ಈ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದೀವಿ. ಅಂದರೆ ತಾಳ್ಮೆಯಿಂದ ಯಾರು ಇರ್ತಾರೆ ಅವ್ರಿಗೆ ಬೇಗ ಅಷ್ಟರಲ್ಲೇ ಸಿಕ್ಕಿ ಮಾಡಿಕೊಡ್ತೀವಿ. ತಾಳ್ಮೆಯಿಂದ ಇರಬೇಕು. ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ, ವಾರಕ್ಕೆ ಒಂದು ವಿಡಿಯೋ ಬರ್ತಾ ಇರ್ತದೆ ಯೂಟ್ಯೂಬಲ್ಲಿ. ಫೇಸ್ಬುಕ್ಕಲ್ಲಿ ಮಾತ್ರ ಡೈಲಿ ಬರ್ತಾ ಇರ್ತದೆ. ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ ಪೇಜು ಖಂಡಿತ ಒಂದ್ಸಲಿ ಸರ್ಚ್ ಮಾಡಿ ನೋಡಿ. ನನ್ನ ರೆಕಮೆಂಡ್ ಏನಿದೆ, ಯಾವ ಥರ ಮಾಡ್ತಾಯಿರ್ತೀವಿ ಅದೆಲ್ಲ ವೀಡಿಯೋಗಳು ಡೈಲಿ ಹಾಕ್ತಾಯಿರ್ತೀನಿ. ಹಾಗೆ ಈ ಚಾನಲ್ ಯಾರನ್ನ ನೋಡ್ತಾ ಇದ್ದೀರಿ, ನೈಸರ್ಗಿಕ ಕೃಷಿ ಯಾರಿಗೆ ಮಾಡ್ತಾಯಿದ್ದೀರಿ, ಜೀವಾಮೃತ ಕೊಡೋಕ್ಕೆ ಯಾರಿಗೆ ತೊಂದರೆ ಆಗ್ತಿದೆ, ಆ ವಿಡಿಯೋಗಳು ಕೂಡ ನಿಮ್ಗೆ ಹಾಕಿದ್ದೀನಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ. ಆದಷ್ಟು ನೋಡಿ ಮತ್ತು ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ರಪ್ಪ. ಏನೇನೋ ವೀಡಿಯೋಗಳನ್ನ ಶೇರ್ ಮಾಡ್ತೀರಾ, ರೈತರ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಈ ವಿಡಿಯೋಗಳನ್ನ ಯಾಕೆ ಶೇರ್ ಮಾಡ್ತಲ್ಲ ನೀವು? ಸೊ ಇದಕ್ಕೆ ನೋಡಿ, ಬಾರ್ಡ್ರ್ಗಳಲ್ಲಿ ಏನು ಹಾಕಬೇಕು, ಬಿಸಿಲಲ್ಲಿ ಬರೋಂಥ ಗಿಡಗಳು ಅದು ಇದನ್ನು ಕೂಡ ಪ್ಲ್ಯಾನ್ ಕೊಟ್ಟು ನಿಮಗೆ ಒಂದು ಮೈಕ್ರೋ ಫ್ಲಿಂಕರ್ ನೀರಿನ ವ್ಯವಸ್ಥೆಯಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ನು ತೊಂದರೆ ಆಗಬಾರ್ದು ಅಂಥ ಕೆಲಸಗಳನ್ನ ಮಾಡಿ ನಾವು ನಿಮಗೆ ಕೊಟ್ಟು ಬರುವಂಥದ್ದು ಒಂದು ಕೆಲಸ ಇದು. ಸೊ ದಯವಿಟ್ಟು ಯಾರೂ ಕೂಡ ನೀವು ತಾಳ್ಮೆ ಕಳ್ಕೊಂಡು ಬೇಗ ಬನ್ನಿ ಸರ್ ಹಂಗೆ ಅಂತ ಅನ್ಬೇಡಿ. ನನ್ನ ನಂಬರು 9731588338. ಕೆಲಸಕ್ಕೆ ಬೇಕಾಗಿರೋರು ಮಾತ್ರ ನನಗೆ ಕಾಲ್ ಮಾಡಬೇಕು. ಸುಮ್ಮನೆ ಅನವಶ್ಯಕವಾಗಿ ಕೇಳಕ್ಕಂತ ಮಾಡೋರಾದರೆ ಬಂದು ತೋಟ ನೋಡಬೇಕು. ಏನಾದರೂ ನಂಗೆ ಮಾಹಿತಿ ಬೇಕು ಅಂತ ಏನಾದ್ರು ಫೋನ್ ಮಾಡಿದ್ರೆ ಕಟ್ ಮಾಡ್ತೀನಿ. ಸೊ ಇಲ್ಲಿ ಬಂದು ತೋಟ ನೋಡಿ. ಕ್ಯಾರ್ನಾರ ತಾಲೂಕು, ಮೈಸೂರು ಜಿಲ್ಲೆ, ಚಂದಗಾಲ ಗ್ರಾಮ. ಮೈಸೂರು ಜಿಲ್ಲೆ ಕ್ಯಾರ್ನಾರ ತಾಲೂಕು, ಮಂಡ್ಯದಲ್ಲೊಂದು ಚಂದಗಾಲ ಅದ, ಅಲ್ಲಿಗೆ ಹೋಗ್ಬಿಟ್ಟಿನಿ. ಆಮೇಲೆ ಚಂದಗಾಲಕ್ಕೆ ಬಂದು ನೋಡ್ಬಿಟ್ಟು ನೀವು ಮಾಡಿಸೋಕೆ ಇಷ್ಟ ಇದ್ದರೆ ಮಾಡಿಸಿ, ಇಲ್ಲ ಮಾಡಬಾರ್ದು. ಇಲ್ಲಿ ಮೆಟೀರಿಯಲ್ ನೋಡಿ ಏನು ಹಾಕಿದ್ದೀವಿ, ಹೆಂಗೆ ಮಾಡಿದ್ದೀವಿ ಎಲ್ಲ ನೋಡಿ. ನೀವು ಮಾಡ್ಕೊಳಕ್ಕೆ ಹೋಗ್ತೀನಿ ಅಂದರೆ ಅದು ಸುಳ್ಳು ಆಗಲ್ಲ. ಅದಕ್ಕೆ ಆದಂಥ ಟೆಕ್ನಿಕ್ ಇದೆ, ಆ ಟೆಕ್ನಿಕಲಿ ಮಾಡಬೇಕು. ಒಂದೇ ಜಾಗದಲ್ಲಿ ಒಂದು 80 ವರ್ಷ 90 ವರ್ಷದ ಮುದ್ಕ ಕೂಡ ಹ್ಯಾಂಡ್ಲ್ ಮಾಡ್ಬೋದು. ಆ ರೀತಿ ಮಾಡಿರೋಂಥದ್ದು ಇದು. ಯಂಗ್ಸ್ಟ್ರುಗಳು ಕೂಡ ಹ್ಯಾಂಡ್ಲ್ ಮಾಡ್ಬೋದು ನೀರು ಕೊಡೋದನ್ನ. ಕೇವಲ 1 ಗಂಟೆ 1.25 ಗಂಟೆ ಒಳಗೆ ಕೆಲಸ ಮುಗೀತದೆ ನಮ್ಮ ತೋಟದ್ದು. ಅದಕ್ಕೆ ಇವತ್ತು ಬಾರ್ಡ್ರಲ್ಲೂ ಕೂಡ, ಇದು ಬಾರ್ಡ್ರ್ ಕಂಡ್ರಿ ನನ್ನ ತೋಟದ್ದು, ಇದು ಬೇರೆಯವ್ರ ತೋಟ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ. ಬಾರ್ಡ್ರಲ್ಲಿ ಅಷ್ಟು ಚೆನ್ನಾಗಿ ನೀರು ಹೋಗೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ದೇವರಲ್ಲಿ ಕೂಡ ಉಳ್ಳುವಂಗಿಲ್ಲ ನೋಡಿ, ಹಚ್ಚ ಹಸಿರಾಗಿದೆ. ಕಾರಣ ನಾವು ಕೊಡ್ತಾರಂಥ ನೀರು ಮಳೆನೇ ಓದಿಲ್ಲ. ಅದಕ್ಕೆ ದಯವಿಟ್ಟು ತಾಳ್ಮೆಯಿಂದ ಇದ್ದು ಕೆಲಸ ಮಾಡಿಸ್ಕೊಳ್ಳಿ. ಖಂಡಿತ ಪ್ರತಿಯೊಬ್ಬರು ತೋಟಕ್ಕೆ ವಿಸಿಟ್ ಮಾಡೇ ಮಾಡ್ತೀನಿ. ಬರೋದು ಲೇಟ್ ಆಗ್ಬೋದು, ಬಂದಿದ್ದು ಕಾಲಿಟ್ಟಿದ್ದು ಸಲಿ ನಿಮ್ಮದು ನೀರಾವರಿ ವ್ಯವಸ್ಥೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಆ ರೀತಿ ರಿಕಮೆಂಡ್ ಮಾಡಿ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ. ದಯವಿಟ್ಟು ಈ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಬಳಕೆ.